ನಮಸ್ಕಾರ. ಟ್ರೆಮರ್ಸ್ ಅಥವಾ ಕಂಪವಾತ ಅಥವಾ ಕೈಗಳು ನಡುಗುವಿಕೆ ಅಥವಾ ಕೈ ಈ ಥರ ಶೇಕ್ ಆಗುವುದು ಈ ಥರ ಸಮಸ್ಯೆಯು ಸಾಮಾನ್ಯವಾಗಿ ನಾವು ಎಲ್ಲ ವಯಸ್ಕರಲ್ಲಿ ಕಾಣ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕಾಸಲ್ಲಿ ನಾವು ಏನು ಅನ್ಬೋದು ಅಂತಂದರೆ ಎಸೆನ್ಷಿಯಲ್ ಟ್ರೆಮರ್ಸ್ ಅಂತ ಕರಿತೀವಿ. ಎಸೆನ್ಷಿಯಲ್ ಟ್ರೆಮರ್ಸ್ ಅಂದರೆ ಇದು ಕೆಲವೊಂದು ಸತಿ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಆನುವಂಶಿಕವಾಗಿ ಬರುತ್ತೆ. ಇದು ಆ ಕೈಗಳು ಸಾಮಾನ್ಯ ಸ್ಥಿತಿಯಲ್ಲಿದ್ದಾಗ ನಡುಗು ಬರುವುದಿಲ್ಲ. ಆದರೆ ಕೆಲವೊಂದು ಏನೋ ಕೆಲಸಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅಥವಾ ಯಾವುದಾದ್ರೂ ಒಂದು ಏನೋ ಟಾಸ್ಕ್ ಮಾಡೋಕ್ಕೆ ಹೋದಾಗ ಕೈಗಳು ವಿಪರೀತವಾದ ಕಂಪನ ಪ್ರಾರಂಭವಾಗುತ್ತವೆ. ಇದಕ್ಕೆ ನಾವು ಎಸೆನ್ಷಿಯಲ್ ಟ್ರೆಮರ್ಸ್ ಅಂತ ಕರಿತೀವಿ. ಈ ಎಸೆನ್ಷಿಯಲ್ ಟ್ರೆಮರ್ಸ್ ಯಾವುದೇ ರೀತಿ ಸೀರಿಯಸ್ ಪ್ರಾಬ್ಲಮ್ ಇರುವುದಿಲ್ಲ. ಆಮೇಲೆ ಈ ಟ್ರೆಮರ್ಸ್ ಅಂತ ನಾವೇನು ಕರಿತೀವಿ, ಇದು ಅದೇ ಒಂದು ಕಾಯಿಲೆ ಅಲ್ಲ, ಯಾವುದೋ ಒಂದು ಬೇರೆ ಕಾಯಿಲೆಯ ಒಂದು ಲಕ್ಷಣ ಅಷ್ಟೇ. ಅದರಲ್ಲಿ ಒಂದು ಎಸೆನ್ಷಿಯಲ್ ಟ್ರೆಮರ್ಸ್. ಇನ್ನು ಬರುವುದು ಪಾರ್ಕಿನ್ಸನ್ ಟ್ರೆಮರ್ಸ್. ಇದು 60-65 ಮೇಲ್ಪಟ್ಟ ವ್ಯಕ್ತಿಗಳಲ್ಲಿ ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಇದರಲ್ಲಿ ಏನಾಗುತ್ತೆ, ಪೇಷಂಟ್ಗಳು ಕೈಗಳು ರೆಸ್ಟಲ್ಲಿದ್ದಾಗ ಕೈಗಳು ಒಂಥರ ಟ್ರೆಮರ್ಸ್ ಬರ್ತಾ ಇರುತ್ತೆ. ಇದಕ್ಕೆ ನಾವು ಪಿಲ್ ರೋಲಿಂಗ್ ಟ್ರೆಮರ್ಸ್ ಅಂತ ಕರಿತೀವಿ ಅಥವಾ ಸ್ಪಾಂಟೇನಿಯಸ್ ಟ್ರೆಮರ್ಸ್ ಅಂತಲೂ ಕರಿತೀವಿ. ಇವಕ್ಕೆ ನಾವು ರೆಸ್ಟಿಂಗ್ ಟ್ರೆಮರ್ಸ್ ಅಂತ ಕೂಡ ಕರಿತೀವಿ. ಮತ್ತು ಅವರು ಕೆಲಸಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಆವಾಗ ಆ ಒಂದು ಟ್ರೆಮರ್ಸ್ ಇರುವುದಿಲ್ಲ. ಈ ಪಾರ್ಕಿನ್ಸನ್ ಕಾಯಿಲೆ ಯೂಶ್ವಲಿ ನಾವು 60 ವಯಸ್ಸಿನ ಮೇಲ್ಪಟ್ಟು ವ್ಯಕ್ತಿಗಳಲ್ಲಿ ಕಾಣುವಂಥ ಒಂದು ಲಕ್ಷಣ. ಇದಕ್ಕೆ ಪಾರ್ಕಿನ್ಸನ್ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಂಡ್ರೆ ಇದನ್ನು ನಾವು ಸರಿಪಡಿಸ್ಬೋದು. ಇದು ಒಂದು ಸಬ್ಸ್ಟ್ಯಾನ್ಷಿಯಾ ನೈಗ್ರಾ ಅಂತ ಒಂದು ಬ್ರೈನಲ್ಲಿ ಇರುವಂಥ ಒಂದು ಜಾಗದಲ್ಲಿ ಡೋಪಾಮಿನ್ ಪ್ರೊಡಕ್ಷನ್ ಕಡಿಮೆ ಆಗಿರುತ್ತೆ. ಇದರಿಂದ ಆಗುವಂಥ ಅದೊಂದು ಲಕ್ಷಣ. ಇನ್ನು ನಾವು ಇಂಟೆನ್ಷನಲ್ ಟ್ರೆಮರ್ಸ್ ಅಂತ ಕರಿತೀವಿ. ಇಂಟೆನ್ಷನಲ್ ಟ್ರೆಮರ್ಸ್ ಅಂದರೆ ನಾವು ಏನೇ ಒಂದು ಕೆಲಸಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದಕ್ಕೊಂದು ಟಾಸ್ಕ್ ಒಂದು ಹಂತ ತಪ್ಪಿದ ಮೇಲೆ ಟ್ರೆಮರ್ ಸ್ಟಾರ್ಟ್ ಆಗ್ತವೆ. ಇದಕ್ಕೆ ನಾವು ಇಂಟೆನ್ಷನಲ್ ಟ್ರೆಮರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಟೀ ಕುಡಿಬೇಕಾದ್ರೆ ಕಪ್ ಹಿಂಗೆ ಮೇಲೆ ಎತ್ಕೊಂಡು ಹಿಂಗೆ ಮಾಡೋಷ್ಟರಲ್ಲಿ ಹಿಂಗೆ ಶೇಕ್ ಆಗುತ್ತೆ. ಈ ಇಂಟೆನ್ಷನಲ್ ಟ್ರೆಮರ್ಸ್ ಕೂಡ ಬ್ರೈನಲ್ಲಿ ಒಂದು ಸೆರೆಬೆಲ್ಲಮ್ ಅಂತ ಕರಿತೀವಿ. ಆ ಸೆರೆಬೆಲ್ಲಮಲ್ಲಿ ಏನಾದರೂ ಒಂದು ಕೆಮಿಕಲ್ ಇಂಬ್ಯಾಲೆನ್ಸ್ ಅಥವಾ ಅದರಲ್ಲಿ ಏನಾದರೂ ತೊಂದರೆ ಆದಾಗ ನಾವು ಇದನ್ನು ಕಾಣ್ತೀವಿ. ಇನ್ನು ಸಾಮಾನ್ಯವಾಗಿ ನಾವು ಯೂತ್ ಅಂದರೆ ಹದಿವಯಸ್ಸರಲ್ಲಿ ಕಾಣುವಂಥ ಕೆಲವೊಂದು ಟ್ರೆಮರ್ಸ್ ಇರ್ತವೆ. ಅದಕ್ಕೆ ನಾವು ಆಂಗ್ಸೈಟಿ ಅಸೋಸಿಯೇಟೆಡ್ ಟ್ರೆಮರ್ಸ್ ಅಂತ ಕರಿತೀವಿ ಅಥವಾ ಪರ್ಫಾರ್ಮೆನ್ಸ್ ಟ್ರೆಮರ್ಸ್ ಅಂತ ಕರಿತೀವಿ. ಇದು ವಿಪರೀತವಾದ ಒಂದು ಪ್ಯಾನಿಕ್ ಅಟ್ಯಾಕ್ಸ್ ಆದಾಗ ಅಥವಾ ಆಂಗ್ಸೈಟಿ ಅಂತಂದರೆ ತುಂಬ ತಳಮಳ, ತುಂಬ ಒಂದು ಗಾಬರಿ, ಈ ಒಂದು ಸನ್ನಿವೇಶಗಳಲ್ಲಿ ಈ ಒಂದು ಟ್ರೆಮರ್ಸ್ ಕಾಣಿಸ್ಕೊಳ್ತವೆ. ಕೆಲವೊಂದು ಸತಿ ಆಲ್ಕೋಹಾಲ್ ಕನ್ಸಂಪ್ಷನ್ ಅಥವಾ ಮದ್ಯಪಾನ ಮಾಡುವುದರಿಂದ, ಸ್ಮೋಕಿಂಗ್ ಮಾಡುವುದರಿಂದ ಕೆಲವೊಂದು ಸತಿ ಈ ಥರ ಒಂದು ಟ್ರೆಮರ್ಸ್ಗಳು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಈ ಆಂಗ್ಸೈಟಿ ಟ್ರೆಮರ್ಸ್ ನಾವು ಯಂಗ್ ಪಾಪ್ಯುಲೇಷನಲ್ಲಿ ಸಾಮಾನ್ಯವಾಗಿ ಕಾಣ್ತೀವಿ. ಸೊ ಇದನ್ನು ನಾವು ಸ್ವಲ್ಪ ಬಿಹೇವಿಯರಲ್ ಮಾಡಿಫಿಕೇಷನ್ ಮೂಲಕ ಅಥವಾ ಒಂದು ಸೈಕಲಾಜಿಕಲ್ ಕೌನ್ಸಿಲಿಂಗ್ ಮೂಲಕ ಆ್ಯಂಡ್ ಸ್ವಲ್ಪ ಸಣ್ಣ ಪುಟ್ಟ ಮೆಡಿಸಿನ್ಸ್ ಕೊಟ್ಟು ಅದನ್ನು ನಿವಾರಣೆ ಮಾಡಬಹುದು. ಇದರಿಂದ ಯಾವುದು ಭಯಪಡುವಂಥ ಅವಶ್ಯಕತೆ ಇಲ್ಲ. ಕೆಲವೊಂದು ಸತಿ ಏನು ಮಾಡಿಬಿಡ್ತೀವಿ, ಟ್ರೆಮರ್ಸ್ ಅಂತ ಯಾರಿಗಾದರೂ ಸ್ಟಾರ್ಟ್ ಆದಾಗ ಟಕ್ಕಂತ ಗೂಗಲ್ ಮಾಡ್ತಾರೆ. ಗೂಗಲ್ ಮಾಡಿಬಿಟ್ಟು ಟ್ರೆಮರ್ಸ್ ಅಂದ ತಕ್ಷಣ ನನಗೆ ಪಾರ್ಕಿನ್ಸೋನಿಸಮ್ ಇದೆ, ನನಗೇನೋ ಒಂದು ದೊಡ್ಡ ಕಾಯಿಲೆ ಇದೆ ಅಂತ ಅಂದ್ಕೊಂಡು ತುಂಬ ಗಾಬರಿ ಆಗ್ತಾರೆ. ವಿಪರೀತ ಗಾಬರಿಯಾಗಿ ಅದೊಂದು ಫೋಬಿಯಾ ಡೆವಲಪ್ ಆಗುತ್ತೆ. ಆ ಫೋಬಿಯಾದಿಂದನೇ ಟ್ರೆಮರ್ಸ್ ಬಂದಿರುತ್ತೆ, ಹೊರತಾಗಿ ಅವ್ರಿಗೆ ಯಾವುದೇ ರೀತಿ ಕಾಯಿಲೆಗಳಿರಲ್ಲ. ಈ ರೀತಿ ಒಂದು ಟ್ರೆಮರ್ಸ್ ಬಗ್ಗೆ ಸರಿಯಾದ ಮಾಹಿತಿ ಬೇಕಾದರೆ ನೀವು ನರಗಳ ತಜ್ಞರ ಹತ್ರ ಹೋಗಿ, ನನಗೆ ಈ ಥರ ಟ್ರೆಮರ್ಸ್ ಕಾಣ್ತಾ ಇದೆ, ಇದು ಯಾವ ರೀತಿ ಟ್ರೆಮರ್ಸ್ ಇರ್ಬೋದು, ಯಾಕೆ ಬರ್ತಾ ಇರ್ಬೋದು, ಅದಕ್ಕೆ ಏನಾದರೂ ಇನ್ವೆಸ್ಟಿಗೇಷನ್ಸ್ ಬೇಕಾ ಅಥವಾ ಬೇಡವಾ ಅಥವಾ ಸಿಂಪಲ್ ಕೌನ್ಸಿಲಿಂಗ್ ಸಾಕಾ, ಹೀಗೆ ನೀವು ನರಗಳ ತಜ್ಞರ ಹತ್ರ ಹೋಗಿಬಿಟ್ಟು ಇದನ್ನು ಡಿಸ್ಕಸ್ ಮಾಡಿ ಅದರ ಬಗ್ಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಈ ಟ್ರೆಮರ್ಸ್ ಅನ್ನೋದು ತುಂಬ ಗಾಬರಿ ಆಗುವಂಥ ಯಾವುದೇ ಲಕ್ಷಣ ಇರುವುದಿಲ್ಲ. 60-70% ಆಫ್ ಕೇಸಸ್ಗಳಲ್ಲಿ ಇದನ್ನು ನಾವು ಸಿಂಪಲ್ ಮೆಡಿಕೇಷನಿಂದ ಸಂಪೂರ್ಣವಾಗಿ ಅದನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇರುತ್ತೆ. ನಮಸ್ಕಾರಗಳು.